ಕನ್ನಡ ಕಂದ ಅಂತ ಹೇಳಿದೆ, ಹಾಗೆ ಕಾಂತಾರ ಚಾಪ್ಟರ್ 1 ರೆಬಲ್ ಸಾಂಗ್ ಅಂತಲೇ ಹೇಳ್ಬೋದು. ಅದರ ಒಂದು ಚಮತ್ಕಾರಿ ಆಗಿದ್ದೀರಾ ನೀವು. ಸೊ ಹೇಗೆ ಆರಂಭ ಆಯಿತು ಆ ಸಾಂಗ್? ಅದು ಹೇಗೆ ಫೀಲ್ ಕೊಡುತ್ತೆ ಅಂತ ಹೇಳಿದ್ರೆ, ನಮಗೆ ಕೇಳ್ತಾ ಇದ್ದಾಗೆ ಎಲ್ಲೋ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ, ಆ ದೈವದ ಒಂದು ಫೀಲ್ ಕೊಡುತ್ತೆ, ಗೂಸ್ ಬಂಪ್ಸ್ ಬರುತ್ತೆ. ಸೊ ಆ ಸಾಂಗ್ ಬರೆದಿದ್ದಂಥ ಒಂದು ಕಥೆಯನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗೋದಾದ್ರೆ ಸರ್, ತುಂಬ ಮಾತಾಡೋಕ್ಕಿದೆ, ಬಟ್ ಫಸ್ಟ್ ಇದರಿಂದನೇ ಆರಂಭ ಆಗಲಿ. ಶೋರ್. ಮೊದಲನೇದಾಗಿ ಅದೇ ಕರ್ನಾಟಕದಲ್ಲಿ ಕಾಂತಾರ ರಿಲೀಸ್ ಆಗಿ ಈಗ ಆಲ್ಮೋಸ್ಟ್ ಒಂದೂವರೆ ತಿಂಗಳಾಗ್ತಾ ಬಂತು. ಸೊ ಆ ಜರ್ನಿನಲ್ಲಿ ಲೈಕ್ ಅವರು ಫಸ್ಟು ಕಂಟೆಂಟ್ ಅಂತ ರಿಲೀಸ್ ಮಾಡಿದ್ದೇನೆ ಬ್ರಹ್ಮಕಳಸ ಸಾಂಗ್ ಆಗ್ತಿದ್ದಂಗೆ ರೆಬಲ್ ಸಾಂಗ್ಗೆ ರಿಲೀಸ್ ಮಾಡಿದ್ದು. ಸೊ ಆ ಸಾಂಗು ಲೈಕ್ ನಾವು ಬರೆದು ಆಲ್ಮೋಸ್ಟ್ ತುಂಬ ಟೈಮ್ ಆಯಿತು, ಅಂದರೆ 1 ವರ್ಷ ತುಂಬ ಮುಂಚೆನೇ ಬರೆದಿದ್ವಿ. ಆ್ಯಂಡ್ ಅದ್ರದ್ದು ಪ್ಲೇಸ್ಮೆಂಟ್ ಎಲ್ಲ ಬೇರೆ ಬೇರೆ ಐಡಿಯಾಸ್ ಇತ್ತು ಮುಂಚೆ ಎಲ್ಲ. ಸೊ ಇನಿಷಿಯಲಿ ಬ್ರೀಫ್ ಇದ್ದಿದ್ದೇನು ಅಂತಂದರೆ, ಲೈಕ್ ಲಾಸ್ಟ್ ಅಕ್ಟೋಬರಲ್ಲಿ ಕುಂದಾಪುರಕ್ಕೆ ಹೋದಾಗ ಲೈಕ್ ಇನ್ನೂ ಒಂದೊಂದೇ ಟ್ಯೂನ್ ರೆಡಿ ಆಗ್ತಾ ಇತ್ತು. ನಂದು ರಿಷಬ್ ಸರ್ದು ಜರ್ನಿ ನೀವೇ ಹೇಳ್ದಂಗೆ ಲೈಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದನೂ ಇದೆ. ಸೊ ಇಟ್ಸ್ ಲೈಕ್ ಅವರು ಆಸ್ಥಾನ ಕವಿಗಳು ಅಂತಾನೆ ಹೇಳ್ತಾರೆ. ಸೊ ಅವ್ರದ್ದು ಎಲ್ಲಾ ಫಿಲ್ಮ್ಸ್ ಅಲ್ಲೂ ನಾನು ರೆಗ್ಯುಲರ್ ಆಗಿ ಸಾಂಗ್ಸ್ ಬರ್ಕೊಂಡು ಬರ್ತಾ ಇದ್ದೀನಿ. ಸೊ ಇಲ್ಲಿ ಬಂದಾಗ ಯಾವ್ದು ಬರೀತೀರಾ ಅಂತ ಕೇಳಿದ್ರು, ನಾನು ಯಾವ್ದು ರೆಡಿ ಇದೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದೆ. ಸೊ ರೆಬಲ್ ಸಾಂಗ್ ಕೊಟ್ರು. ಅಂಡ್ ರೆಬಲ್ ಸಾಂಗ್ ಅಲ್ಲಿ ನಮ್ಗೆ ಅವಾಗ ಬ್ರೀಫ್ ಇದ್ದಿದ್ದು ಲೈಕ್ ಕಾಂತಾರದ ಜನ ಏನಿರ್ತಾರೆ ಅದು ಒಂದು ಹೊರಗಡೆ ಇದೇನಿದೆ ಬಾಂಗ್ರಾದಲ್ಲಿ ಒಂದು ರಾಜಮನೆತನ ಏನಿರುತ್ತೆ ಅವ್ರ ವಿರುದ್ಧ ಒಂದು ಫೈಟ್ ಮಾಡ್ತಾ ಇರೋದು, ಒಂದು ಆ ರೇಜ್ ಕಾಣಿಸ್ಬೇಕಿತ್ತು ಅನ್ನೋ ತರ ಇತ್ತು ಅದರಲ್ಲಿ. ಅದು ನಮ್ಗೆ ಬರೀ ಕಾಂತಾರ ಪ್ರಪಂಚಕ್ಕೆ ಅಷ್ಟೇ ಆಗದಲೆ ಲೈಕ್ ಹೊರಗಡೆ ಎಲ್ಲಿ ಯಾರೇ ಶೋಷಣೆಗೆ ಒಳಗಾಗ್ತಾ ಇದಾರೆ, ಯಾರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅವ್ರೆಲ್ಲಾರ್ದು ಒಂದು ವಾಯ್ಸ್ ಬರ್ಬೇಕು ಅನ್ನೋ ತರ ಇತ್ತು. ಸೊ ಕಾಂತಾರ ಅಂದ್ರೆ ಲೈಕ್ ಕಾಡು ಅಂದ್ರೆ ಅದ್ರಲ್ಲಿ ಕಾಡ್ಗಿಚ್ಚು ಸಾಮಾನ್ಯ. ಸೊ ಆ ಐಡಿಯಾಗಳು ಇಟ್ಕೊಂಡೇನೆ ಬೆಂಕಿ, ಕೋಟೆ, ಕೊತ್ತಲ ಈ ವರ್ಡ್ಗಳೆಲ್ಲ ಯೂಸ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಸೊ ಹಂಗಾಗಿ ಯಾವನೋ ಬೆಂಕಿನ ಕಟ್ಟಿ ಹಾಕೋನು, ಬೆಂಕಿಲೆ ಹುಟ್ಟಿದ್ದು ಎಲ್ಲ ಸಂಕಲೆ, ಅಂದ್ರೆ ನೀವು ಸರಪಳಿಗಳನ್ನ ಮಾಡೋದೇ ಬೆಂಕಿಯಿಂದ. ಸೊ ಅದನ್ನ ಬೆಂಕಿನ ಹೆಂಗ್ ಕಟ್ಟಾಕ್ತೀರಾ ಸರಪಳಿಗಳಿಂದ, ಈ ತರದ ಐಡಿಯಾಸ್ ಎಲ್ಲ ತರ್ತಾ ಹೋದ್ವಿ. ಅಂಡ್ ಅದಕ್ಕೆ ಲೈಕ್ ಅಜ್ಜು ಸರ್ ಡೆಫಿನೆಟ್ಲಿ ಮ್ಯೂಸಿಕ್ ಕೊಡ್ತಾನೆ ಅದೊಂದು ಆ ಪೀಕಲ್ ಇತ್ತು. ಅಂಡ್ ಒನ್ಸ್ ಅಗೇನ್ ರಾಮದಾಸ್ ಸರ್ ಹಾಡೋದು ಅಂತ ಹೇಳ್ಬಿಟ್ಟು ಟ್ರ್ಯಾಕ್ ಹಾಡ್ಸಿದ್ರು. ಅವ್ರಲ್ಲೇ ಫೋಕ್ ಸಿಂಗರು, ಟ್ರ್ಯಾಕ್ ಅವ್ರ ಹತ್ರ ಹಾಡ್ಸೋಣ ಅಂತಿತ್ತು. ಬಟ್ ಆ ವಾಯ್ಸ್ ನಮ್ಗೆ ಎಷ್ಟು ಇದಾಗ್ತಾ ಹೋಯ್ತು ಅಂತಂದ್ರೆ ಫೈನಲಿ ರಾಮದಾಸ್ ಸರ್ದು ವಾಯ್ಸ್ನೇ ಉಳಿಸ್ಕೊಳ್ಳೋಷ್ಟು ಅಲ್ಲಿ ಅವ್ರು ಕೊಟ್ಟಿರೋ ಆ ರೇಜು, ಆ ಶೌಟು ಎಲ್ಲ ಏನಿದೆ ಅದನ್ನ ಹಾಗೆ ಉಳಿಸ್ಕೊಂಡು ಓವರ್ ಆಲ್ ಆ ಸಾಂಗ್ ಫಾರ್ಮ್ ಆಯ್ತು. ಸೂಪರ್ ಸರ್. ಇನ್ನು ನೀವು ಮೂಲತಃ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಬಿಕಾಸ್ ಆ ಸಾಂಗ್ನ ಹಿಂದೆ ಇರುವಂತಹ ನಿಮ್ಮ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಮೂಲತಃ ತುಮಕೂರಿನ ಚಿಕ್ಕನಾಯಕನಹಳ್ಳಿಯವರು, ಚಿಕ್ಕ ಗ್ರಾಮದಿಂದ ಆರಂಭ ಆಗುತ್ತೆ. ಸೊ ನಿಮ್ಮ ಹಿನ್ನೆಲೆಯನ್ನು ಹೇಳ್ತಾ ಹೋಗೋದಾದ್ರೆ? ನಾನು ಅದೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಚಿಕ್ಕನಾಯಕನಹಳ್ಳಿ, ಪ್ರಾಥಮಿಕ ಶಿಕ್ಷಣ ಎಲ್ಲ ಚಿಕ್ಕನಾಯಕನಹಳ್ಳಿ ಆಗುತ್ತೆ. ಅದಾದ್ಮೇಲೆ ಜವಾಹರ್ ನವೋದಯ ವಿದ್ಯಾಲಯ ತುಮಕೂರು ಏನಿದೆ ಅಲ್ಲಿ ಜಾಯಿನ್ ಆದೆ. ಅದಾಗಿ ಅಲ್ಲಿ 12th ತನಕ ಅಲ್ಲಿ ಓದಿದೆ. ಆಮೇಲೆ ನನಗೆ ಅವಾಗಿಂದನೇ ಲೈಕ್ 12th ಅಲ್ಲಿ ಸ್ವಲ್ಪ ನನಗೆ ರೈಟಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ತುಂಬಾ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಬೇರೆ ಬೇರೆ ಅವಾಗೆಲ್ಲ ಲೈಕ್ ಇದೆಲ್ಲ ವಿಜಯ ಕರ್ನಾಟಕ ಎಲ್ಲ ಅವಾಗ ತುಂಬಾ ನಂಬರ್ 1 ನ್ಯೂಸ್ ಪೇಪರ್ಗಳಾಗಿತ್ತು. ಆ ಟೈಮಲ್ಲೆಲ್ಲ ಲೈಕ್ ಅದರಲ್ಲಿ ಪೇಪರ್ಗಳಿಗೆ ಬರಿಬೇಕು ಅಂತ ತುಂಬಾ ಆಸೆ ಇರ್ತಾ ಇತ್ತು. ಆರ್ಟಿಕಲ್ಸ್ ಬರಿತಾ ಇರಲಿಲ್ಲ, ಬಟ್ ಅವಾಗ ಇನ್ನೂ ಅದು ರೆಸಿಡೆನ್ಸಿ ಸ್ಕೂಲ್ ಆಗಿದ್ರೆ ನಮ್ಗೆ ಹೊರಗಡೆ ವರ್ಡ್ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ. ಬಟ್ ನನಗೆ ಅವಾಗಿಂದ ಒಂದು ಸಣ್ಣ ಇದು ಬರ್ತಾ ಹೋಯ್ತು, ನಾನು ರೈಟಿಂಗ್ ಅಲ್ಲಿ ನಾನು ಏನೋ ಒಂದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ಅಂತ. ಸೊ ಜರ್ನಲಿಸಮ್ ಜಾಯಿನ್ ಆಗ್ತೀನಿ ಅಂತ ಹೇಳಿದೆ. ಅವಾಗೆಲ್ಲ ಲೈಕ್ ಇಂಜಿನಿಯರಿಂಗ್ ಮೆಡಿಕಲ್ ಬಿಟ್ಬಿಟ್ಟು ಇನ್ನೊಂದು ಸ್ಟ್ರೀಮ್ ಏನೋ ಒಂದು ಓದ್ತೀವಿ ಅನ್ನೋದೇನೆ ದೊಡ್ಡ ಇದ್ರ ತರ ಫೀಲ್ ಮಾಡೋರು ಮನೇಲೆಲ್ಲ. ಬಟ್ ಒಂದ್ ಸೆಕೆಂಡ್ ನಾನು ಅವಾಗ ಸ್ಟಿಲ್ ಪುಷ್ ಮಾಡಿ ಮೈಸೂರಲ್ಲಿ ಮಹಾರಾಜಾಸ್ ಅಲ್ಲಿ ಜರ್ನಲಿಸಮ್ ಜಾಯಿನ್ ಆದೆ. ಸೊ ಜರ್ನಲಿಸಮ್ ಮಾಡ್ತಾ ರೈಟಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೆ, ಬೇರೆ ಬೇರೆ ತರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ, ಅದೆಲ್ಲ ಆಯ್ತು. ಸೊ ನಾನು ಮಾಸ್ಟರ್ಸ್ ಮಾಡ್ತಾ ಇರ್ಬೇಕಾದ್ರೆ ಕಿರಿಕ್ ಪಾರ್ಟಿ ಸಿನಿಮಾ ನಡೀತಾ ಇತ್ತು ಮೈಸೂರಲ್ಲಿ. ಸೊ ಅದಕ್ಕೆ ಒಂದು ರೈಟಿಂಗ್ ಅಂತ ಆಡಿಷನ್ ಮಾಡಿದ್ರು. ಅವಾಗ ಲೈಕ್ ಒಂದು 5000 ಎಂಟ್ರೀಸ್ ಏನೋ ಬಂದಿತ್ತು. ಬಟ್ ಅದರಲ್ಲಿ ಲೈಕ್ ನನ್ನ ರೈಟಿಂಗ್ ಅವ್ರಿಗೆ ಇಷ್ಟ ಆಗಿ ಸೆಲೆಕ್ಟ್ ಮಾಡಿದ್ರು. ಬಟ್ ನಾನು ಇನ್ನೂ ಕಾಲೇಜ್ ಫೈನಲ್ ಇಯರ್ ಓದ್ತಾ ಇದ್ದಿದ್ದ ಕಾರಣ ನೆಕ್ಸ್ಟ್ ಫಿಲ್ಮ್ ಜಾಯಿನ್ ಆಗೋಣ ಅಂತ ಹೇಳಿ ರಿಷಬ್ ಸರ್ ಕರೆದ್ಬಿಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಅದ್ರದ್ದೊಂದು ಕತೆ ಹೇಳಿ ಜಿಸ್ಟ್ ಹೇಳಿ ಲೈಕ್ ಒಂದು ಡೆವಲಪ್ ಮಾಡ್ಕೊಂಡ್ ಬನ್ನಿ ಅಂದ್ರೆ ನನಗೇನು ತುಂಬಾ ಐಡಿಯಾ ಇಲ್ಲ, ನನಗೆ ಬಂದಂಗೆ ಬರ್ಕೊಂಡು ಹೋಗಿದ್ದೆ. ಬಟ್ ಒನ್ಸ್ ಇಲ್ಲಿ ಬಂದ್ಮೇಲೆ ಇಲ್ಲಿ ರೈಟರ್ಸ್ ಅಂಡ್ ಸಿನಿಮಾಗೆ ಹೆಂಗ್ ಬರೆಯೋದು ಅಂತೆಲ್ಲ ಕಲಿತಾ ಹೋದೆ. ಅಂಡ್ ಟ್ಯೂನ್ಗಳು ಬರ್ತಾ ಇತ್ತು. ವಾಸುಕಿ ವೈಭವ್ ಅವರು ಸರ್ಕಾರಿಗೆ ಮ್ಯೂಸಿಕ್ ಮಾಡ್ತಾ ಇದ್ದಿದ್ದು. ಸೊ ಅವರು ಟ್ಯೂನ್ಗಳು ಕೊಡ್ತಾ ಇದ್ರು ಪ್ಯಾರಲ್ಲಿ. ರೈಟಿಂಗ್ ಟೀಮ್ ಅವ್ರಿಗೆಲ್ಲ ಇವರು ರೈಟಿಂಗ್ ಡೈರೆಕ್ಷನ್ ಟೀಮ್ ಯಾರಿದ್ರು ಇವರು ರಿಷಬ್ ಸರ್ಗೆ ಅವಾಗ ಒಂದು ಹೊಸ ಟೀಮ್ ಮಾಡಬೇಕು ಅನ್ನೋದು ತುಂಬಾ ಇತ್ತು. ಸೊ ಎಲ್ಲಾದ್ರು ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರು. ಲಿರಿಕ್ಸ್ ಯಾರು ಬರೀತೀರಾ ಬರೀರಿ ಅಂತೆಲ್ಲ ಹೇಳಿದ್ರು. ನಾನು ರೈಟಿಂಗ್ ಟೀಮ್ ಅಲ್ಲಿ ಇದ್ದಿದ್ರಿಂದ ಲಿರಿಕ್ಸ್ ಮಾಡ್ತಾ ಹೋದೆ. ಸೊ ಹಂಗೆ ದಡ್ಡ ಇರ್ಬೋದು, ಅರೆ ಒಳಗ ಇರ್ಬೋದು, ಒಂದೊಂದೇ ಟ್ಯೂನ್ ಬರ್ತಾ ಇತ್ತು, ಬರ್ದು ಕಂಟಿನ್ಯೂ ಮಾಡ್ತಾ ಹೋದ್ವಿ. ಸೊ ಹಾಗೆ ಅದೊಂದು ಜರ್ನಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲಿಂದ ನಾನು ಅವ್ರದ್ದು ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ಕೆಲಸ